ಬಂದಿದ್ದೀವಿ? ಶಿವಾಜಿನಗರ. ಅಕ್ಕ ಏನೋ ತಗೋಬೇಕಂತೆ, ಜೊತೆಗೆ ನಾನು. ನನಗೂ ಏನಾದರೂ ಇಷ್ಟ ಇದೆ ನಾನು ತಗೋತೀನಿ. ಬಟ್ ಇಬ್ಬರು ಶಾಪಿಂಗ್ ಮಾಡಿ ತುಂಬ ವರ್ಷಗಳಾಗಿತ್ತು. ಅದಕ್ಕೆ ಇವಾಗ ಫಸ್ಟ್ ಶಿವಾಜಿನಗರಿಂದ ಸ್ಟಾರ್ಟ್ ಮಾಡೋಣ ಅಂತ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಕ್ವಾಲಿಟಿಯಾಗಿರುತ್ತೆ ಪ್ರಾಡಕ್ಟ್ಸು ಅಂತ. ಸೊ ನೋಡೋಣ. ಅದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನೇನು ಚೆನ್ನಾಗಿರುತ್ತೆ. ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತಲ್ಲ. ಆ್ಯಕ್ಚುಲಿ ಇವಳದು ಶಾಪಿಂಗ್ ಟೆಸ್ಟ್ ಎಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ. ನನಗೆ ಎಷ್ಟೊಂದೆಲ್ಲ ಅವಳೇ ಶಾಪಿಂಗ್ ಮಾಡ್ತಾಳೆ. ಆ್ಯಕ್ಚುಲಿ ಇಂಥ ತಗೋ ಅಂತೆಲ್ಲ ಸಜೆಸ್ಟ್ ಮಾಡ್ತಾಳೆ. ನನಗೆ ಸಖತ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಅವಳ ಜೊತೆ ಬಂದಿದ್ದೀನಿ. ನೋಡೋಣ, ನನಗೂ ಇಷ್ಟ ಆದರೆ ನಾನು ತಗೋತೀನಿ. ಬಟ್ ನೋಡಬೇಕು, ಅಷ್ಟು ಗೊತ್ತಾಗಲ್ಲ. ರ್ಯಾಂಡಮಾಗಿ ತೊಗೊಂಡ್ಬಿಡ್ತೀನಿ ನಾನಾದರೆ. ಬಟ್ ಅವಳು ಸ್ವಲ್ಪ ಚೂಸಿ, ಇದನ್ನು ತಗೋಬೇಕು ಬೇಡ ಅಂತ ಸಖತ್ ಯೋಚನೆ ಮಾಡಿ ತಗೊಳ್ಳೋ ಅಂಥ ಟೈಪು. ಬಟ್ ಚೆನ್ನಾಗಿರುತ್ತೆ ಅಂತ ಇಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ಅದಕ್ಕೆ ಒಂದ್ಸರಿ ಇನ್ನೇನು ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಅನ್ನೋವಾಗ ಶಿವನ ದೇವಸ್ಥಾನ ಒಂದು ಕಾಣಿಸ್ತು. ಸೊ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದೊಳ್ಳೆ ಪಾಸಿಟಿವ್ ವೈಬ್ನ ತಗೊಂಡು ಆಮೇಲೆ ನಾವು ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತೀವಿ ಆ್ಯಕ್ಚುಲಿ. ತುಂಬ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ರಾಶಿಗಟ್ಟಲೆ ಈ ಎಕ್ಸ್ಪೋರ್ಟ್ ಸರ್ಪ್ಲಸ್ಸು ಮತ್ತು ಈ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಬಟ್ಟೆಗಳೆಲ್ಲ ನಿಂತೋಗಿರುತ್ತಲ್ಲ. ಸೊ ಆ ಬಟ್ಟೆಗಳೇ ಜಾಸ್ತಿ ಆ್ಯಕ್ಚುಲಿ. ಕರೆಕ್ಟಾಗಿ ಕ್ವಾಲಿಟಿ ಗೊತ್ತಾಗಿ ನಮ್ಗೆ ಎತ್ಕೊತೀವಿ ಅಂತಂದರೆ ನಮಗೆ ಆ ಕ್ವಾಲಿಟಿ ಗೊತ್ತಾಗಬೇಕಷ್ಟೇ. ಬಟ್ಟೆ ನೋಡಿದ್ರೆ ಕೆಲವ್ರಿಗೆ ಗೊತ್ತಾಗುತ್ತಲ್ವ, ಸೊ ಈ ಕ್ವಾಲಿಟಿ ಚೆನ್ನಾಗಿದೆ ಆ ಥರ ಅಂತ. ಸೊ ಆ ಥರ ಬಟ್ಟೆ ಕ್ವಾಲಿಟಿ ಗೊತ್ತಾದವರಾದರೆ ಸಖತ್ತಾಗಿ ಶಾಪಿಂಗ್ ಮಾಡ್ಬೋದು ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಶಾಪು, ಒಂದು 100+ ಶಾಪ್ಸಲ್ಲಿ ಬರೀ ಈ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಹೋಗಿ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ಲ, ಸೊ ಆ ಥರದ್ದೇ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಈ ಗ್ರೌಂಡ್ ಫ್ಲೋರಲ್ಲೆಲ್ಲ ಇರುತ್ತಲ್ಲ, ಸೊ ಆ ಥರ ಶಾಪ್ಸ್ ಎಲ್ಲ ನಿಮಗೆ ಫಸ್ಟ್ ಸ್ಟ್ಯಾಂಡಲ್ಲಿ ಬಟ್ಟೆಗಳೇ. ಸೊ ಅವನು ಅಷ್ಟೇ ನಾವು ನೋಡಿ ತೊಗೋಬೇಕಾಗುತ್ತೆ. ಸ್ವಲ್ಪ ಈ ಶಾಪ್ಗೆ ಹೋಗ್ಬೇಕಾದ್ರೆ ಕೆಲವು ಬಟ್ಟೆಗಳನ್ನ ನೋಡಿದ್ವಿ, ಅದು ಬಂದು ನಿಮಗೆ ಶೋರೂಮಲ್ಲಿ ಏನಿರುತ್ತೋ ಅದೇ ರೇಟೇ ಹಾಕಿದ್ದಾರೆ. ಬಟ್ ಆ ರೇಂಜ್ಗೆಲ್ಲ ಕ್ವಾಲಿಟಿ ಇರಲಿಲ್ಲ. ಸೊ ನೋಡ್ದೇನೆ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಇಲ್ಲ ಅಂತ. ಸೊ ಆ ಥರ ನಿಮಗೆ ಗೊತ್ತಾದರೆ ಮಾತ್ರ ಸಖತ್ತಾಗಿ ಶಾಪಿಂಗ್ ಮಾಡ್ಬೋದು ಶಿವಾಜಿನಗರಲ್ಲಿ. ಈಗ ಈ ಫ್ಯಾಷನ್ ಜ್ಯುವೆಲರಿಯಲ್ಲಿ ಒಂದು ಹೊಸ ಟೈಪ್ ಆಫ್ ಜ್ಯುವೆಲರಿ ಬಂದಿದೆ ಅಲ್ವಾ, ಆ್ಯಂಟಿ ಟಾರ್ನಿಶ್ ಜ್ಯುವೆಲರಿ ಅಂತ. ಸೊ ಆ ಥರ ಆಫೀಸ್ ವೇರ್ ಡಿಸೈನ್ಸ್ ಅಂತೂ ಲಕ್ಷಗಟ್ಟಲೆ ಡಿಸೈನ್ ಇದೆ. ಎಲ್ಲಿ ನೋಡಿದ್ರೂ ನಿಮಗೆ ಈ ಸ್ಟ್ರೀಟ್ ಶಾಪಿಂಗ್ ಮೇಲೆ ಈ ಥರ ಇಯರ್ರಿಂಗ್ಸು ಮತ್ತು ಬ್ಯಾಂಗಲ್ಸ್ ಆ ಥರ ಶಾಪ್ಗಳೇ ಇತ್ತು. ನಿಜವಾಗ್ಲೂ ಇಯರಿಂಗ್ಸ್ ಇಷ್ಟಪಡೋರಿಗೆ ಇದು ಒಂಥರ ಸ್ವರ್ಗದ ಥರ ಕಾಣಿಸುತ್ತೆ, ಅಷ್ಟು ವೆರೈಟೀಸ್ ಇದೆ. ಒಂದ್ಸರಿ ಚೆಕ್ ಮಾಡಿ.
ಇಲ್ಲೇ ಇದೆ ಅನ್ನಿಸ್ತಾ ಇದೆ. ಎಮ್ ಜಿ ರೋಡ್ ಥರನೇ ಫೀಲ್ ಆಗ್ತಾ ಇದೆ. ಆ್ಯಕ್ಚುಲಿ ಸಖತ್ತಾಗಿದೆ. ನಾವು ಒಂದು 2-3 ಯಾವುದಾದ್ರು ಹೋಗಿ ಟ್ರೆಂಡ್ಸು ಆ ಥರ ಯಾವುದಾದ್ರೂ ಹೋಗಿ ಚೆಕ್ ಮಾಡೋಣ, ಬಟ್ಟೆ ಯಾವುದಾದ್ರು ತಗೊಳ್ಳೋಣ ಅಂತ. ಹಾಂ, ನನ್ನ ಒಂದು ಸ್ಪೆಷಲ್ ಅಕೇಶನ್ಗೆ ನಾನು ಝೂಡಿಯೋದಲ್ಲೇ ತೊಗೊಂಡೆ. ನನಗೊಂದು ಲಾಂಗ್ ಗೌನು ಸಖತ್ ಇಷ್ಟ ಆಯಿತು. ನಿಮಗೂ ತೋರಿಸಿದ ವೀಡಿಯೋದಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಓಡಾಡಿ ಫುಲ್ಲೆಲ್ಲ ಸುಸ್ತಾಗೋಯ್ತು. ಈಗ ಫಸ್ಟ್ ಊಟ ಮಾಡೋಣ ಅಂತೇಳಿ ಸರವಣ ಭವನ್ ಅಂತ ಒಂದು ಹೋಟ್ಲ್ ಕಾಣಿಸ್ತು. ಸೊ ಅದು ಒಳಗಡೆ ಬಂದಿದ್ದೀವಿ. ನಾನಂತೂ ಫುಲ್ ಮೀಲ್ಸ್ ತೊಗೊಳ್ಬೇಕು. ಫುಲ್ ಹೊಟ್ಟೆ ತುಂಬ ಭರ್ಜರಿಯಾಗಿ ತಿಂದರೆ ಮತ್ತೆ ಇನ್ನು ಮನೆವರೆಗೂ ಹೋಗೋದಕ್ಕೆ ಎನರ್ಜಿ ಇರುತ್ತೆ. ಇಲ್ಲಾಂದರೆ ನಾನು ಇಲ್ಲೇ ಬಿದ್ದೋಗ್ಬಿಡ್ತೀನಿ ಪಕ್ಕ. ನೀನೇನು ಆರ್ಡ್ರ್ ಮಾಡ್ಕೊಂಡೆ? ದೋಸೆ. ಅವಳು ದೋಸೆ, ನಾನಂತೂ ಫುಲ್ ಮೀಲ್ಸು. ಬನ್ನಿ ಊಟ ಹೆಂಗಿದೆ ಅಂತ ಕೊಡ್ತೀನಿ, ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ಫಸ್ಟ್ ಬರಲಿ ಊಟ. मसाला बोला नहीं बोला ಚೆನ್ನಾಗಿದೆ ದೋಸೆ. ನಂದು ಚೆನ್ನಾಗಿದೆ ಸಾಂಬಾರು. ಇದನ್ನೆಲ್ಲ ಎಡಿಟ್ ಮಾಡ್ತು ಸ್ವಲ್ಪ ಬಸ್ ಹತ್ತಬೇಕು. ಇಲ್ಲಿ ನೋಡಿದ್ರೆ ಬೇಜಾನ್ ಟ್ರಾಫಿಕ್ಕು. ನಡೆಯೋದಕ್ಕೆ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಗಾಡಿ, ಆಟೋ, ಬಸ್ಸು, ಅಯ್ಯಪ್ಪ ಕಾರ್ಗಳು ಅದರಲ್ಲಿ ಮಧ್ಯದಲ್ಲಿ ತಲೆ ಕೆಡ್ತಾ ಇದೆ. ಫಸ್ಟ್ ಇಲ್ಲಿಂದ ಓಡ್ಬಿಡ್ಬೇಕು. ಸಾಯಂಕಾಲ ಆದಂಗೆ ರಶ್ ಯಾಕೋ ಜಾಸ್ತಿ ಆಗ್ತಾಯಿದೆ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು ನಾವು ಇಲ್ಲಿ ಹೆಬ್ಬಾಳದಲ್ಲಿ ಬಸ್ಗೆ ನಿಂತರೆ ಎಲ್ಲೂ ಕೂಡ ಎಷ್ಟು ಟ್ರಾಫಿಕ್ ಅಪ್ಪ. ಸಾಟರ್ಡೆ ಕೂಡ ಹೆಂಗೋ ಕಷ್ಟಪಟ್ಕೊಂಡು ಅಲ್ಲಿಂದ ಇಟ್ಕೊಂಡು ನಮ್ಮೂರಿಗೆ ಬಂದ್ಬಿಟ್ವಿ. ಆಮೇಲೆ ಅಲ್ಲಿಂದ ಬಂದಿದ ತಕ್ಷಣ ಅಲ್ಲಿ ಇನ್ನೂ ಇರಬೇಕಾದ್ರೆ ನಮ್ಮ ದಾಕ್ಷಾಯಿಣಿ ಫೋನ್ ಮಾಡಿದ್ಲು. 7 ವಾರದ್ದು ಪೂಜೆ ಮಾಡಿದ್ದೀನಿ, 7 ವೆಂಕಟರಮಣ ಸ್ವಾಮಿ ಪೂಜೆ ಮಾಡಿದ್ದೀನಿ. ಸೊ ಬಂದು ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂತ ನಮ್ಮ ಬಾಧೆ, ನಮ್ಮ ಅವತಾರ ನೋಡ್ಬಿಟ್ಟು ಅವಳು ಫಸ್ಟು ಜ್ಯೂಸ್ ಕುಡ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ತೊಗೊಳ್ಳಿ ಅಂತ ಫಸ್ಟು ಜ್ಯೂಸ್ ಮಾಡಿಕೊಟ್ಲು. ನಮಗೆ ಸುಸ್ತಾಗ್ಬಿಟ್ಟಿದ್ದೀವಿ ಅಂತ. ನೆಕ್ಸ್ಟು ಅಲ್ಲಿಂದ ಅರ್ಶಿನ ಕುಂಕುಮ ತೊಗೊಂಡು ಮತ್ತು ಅಲ್ಲಿಂದ ನಡ್ಕೊಂಬರೋದಕ್ಕೂ ಪೇಷನ್ಸ್ ಇಲ್ಲ, ನಿಜ ಹೇಳಬೇಕು ಅಂದರೆ. ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ನಮ್ಮ ದಾಕ್ಷಾಯಿಣಿ ನಾನೇ ಡ್ರಾಪ್ ಮಾಡ್ತೀನಿ ಬಿಡಿ ನಿಮ್ಮ ಮೂವರನ್ನ ಅಂತೇಳಿ ಫಸ್ಟು ನಮ್ಮ ಫ್ರೆಂಡ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಆಮೇಲೆ ನಾನು ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಿಟ್ಲು. ಏನಿದೆ ಗಂಡು ಹುಡುಗನ ಬಟ್ಟೆ ಹಾಕೋಬಿಟ್ಟಿದ್ಯಾ? ಹುಡುಗನ ಬಟ್ಟೆ ಹಾಕೋಬಿಟ್ಟಿದ್ಯಾ? ಶರ್ಟು ನೋಡಿ, ದಾಕ್ಷಾಯಿಣಿ ಅಂತ ಕರೆಯಲ್ಲ ಅತ್ತೆನ. ಅತ್ತೆ ಅಂತಾನೆ ಕರೆಯಲ್ಲ, ದಾಕ್ಷಾಯಿಣಿ ಅಂತ. ಓಕೆ. See, I wrote
Mom. Hi guys. Bye. See you. Happy Mom. ಋತ್ವಿಕನ್ ಕರ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ ಕಾವಿನ ಮನೆಯಿಂದ ಹಾಗೆ ಬರಬೇಕಾದ್ರೆ ಅಮ್ಮಂದೊಂದು ಸೀರೆ ಹೊಲಿಸೋದಕ್ಕೆ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಕೊಟ್ಟಿದ್ರು, ಅದನ್ನು ತೊಗೊಂಡು ಮನೆಗೆ ಬಂದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎಗ್ನ ತೊಗೊಂಬಂದರು ಏನಾದರೂ ಮಾಡಬೇಕು ಅಂತ. ಫುಲ್ಲು ಬೇಜಾರು ಮಾಡ್ಕೊಬಿಟ್ಟಿದ್ಲು. ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿದೆ. ಇವಾಗ ತಾನೇ ಜಸ್ಟ್ ಅವಳಿಗೆ ಪಾಪ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರು. ನನಗೆ ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ತುಂಬ ಓಡಾಡಿಸ್ಬಿಟ್ರೆ ಸುಸ್ತಾಗ್ಬಿಡ್ತಾಳೆ. ನೆಕ್ಸ್ಟ್ ದಿನ ಅವಳು ಒಂಥರ ಇಟ್ಕೊಂಡಿರ್ತಾಳೆ ಫೇಸ್ನ. ತುಂಬ ಸರಿ ನೋಡಿದ್ದೀನಿ, ಅದಕ್ಕೆ ನಂಗೆ ಜಾಸ್ತಿ ಆಚೆ ಕರ್ಕೊಂಡು ಹೋಗಲಿಲ್ಲ ಸುತ್ತಾಡ್ಸೋದಕ್ಕೆ ಅಂತ. ಸೊ ಇವಾಗ ಫಸ್ಟ್ ಅಕ್ಕ ಪಾಪ ಅನ್ನ ಸ್ವಲ್ಪ ಮಾಡಿಕೊಟ್ಟಿದ್ದಲ್ಲಿ ಇಷ್ಟೊತ್ತಲ್ಲಿ ಬಂದು ಏನು ಮಾಡೋದು ಅಂತ. ನಮ್ಮಮ್ಮ ಬೇರೆ ಊರಿಗೆ ಹೋಗಿದ್ದಾರೆ ನಮ್ಮ ತಂಗಿ ಮನೆಗೆ. ನಾಳೆ ನಾನು ಸ್ವಲ್ಪ ಕೆ ಆರ್ ಪುರಮಲ್ಲಿ ಕೆಲಸ ಇದೆ, ನಾಳೆ ಓಡಬೇಕು ಕೆ ಆರ್ ಪುರಮ್ಗೆ ಭಾನುವಾರ ಬೆಳಿಗ್ಗೆ. ಸೊ ಅದಕ್ಕೆ ನಮ್ಮಮ್ಮ ಪಾಪ ಅವ್ರ ಕೈಲಿ ಏನೇನಾಗಿದ್ದಾರೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಬೇಗ ಬಾ ಅಂತ ಹೇಳಿದ್ರು. ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ನಮ್ಮ ತಂಗಿ ಫ್ರೆಂಡ್ದು, ಅದಕ್ಕೆ ಇವಾಗ ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಂದ ಫುಲ್ ಸುತ್ತಾಡಿ ಬಂದು ಸಖತ್ ಸುಸ್ತಾಗ್ಬಿಟ್ಟಿದೆ ನನಗಂತೂ. ಫಸ್ಟು ಏನು ನೋಡಲ್ಲ, ಫಸ್ಟ್ ಇವಾಗ ಊಟ ಮಾಡೋದು. ಅಕ್ಕ ಪಾಪ ಅನ್ನ ಮಾಡಿಕೊಟ್ಟಿದ್ದಾರೆ, ಸಾರಿದೆ ಆಲ್ರೆಡಿ ಅಮ್ಮ ಮಾಡಿಬಿಟ್ಟು ಹೋಗಿದ್ದಾರೆ. ತಿನ್ವಾ ಮಲಗ್ವಾ ಅಂತ. ಆಚೆಯಿಂದ ಸಾಕಾಗಿ ಬಂದಾಗ ಯಾರಾದ್ರೂ ತಟ್ಟೆಲಿ ಈ ಥರ ಊಟ ಇಟ್ಕೊಟ್ಬಿಟ್ರೆ ಅದು ಮನ್ಸಿಗಾಗೋ ಖುಷಿ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ನಮ್ಮ ಮನೆಯವ್ರ ಆಮ್ಲೆಟ್ಟು ಮತ್ತು ಅದೇನೇ ಆಗಿರಲಿ ನಮ್ಮಮ್ಮ ಮಾಡಿರೋ ಸಾರು ಎಲ್ಲ ತೊಗೊಂಬಂದು ಮುಂದೆ ಇದ್ರು. ನಿಜವಾಗ್ಲೂ ಖುಷಿಯಾಗೋಯ್ತು ನನಗಂತೂ. ಫುಲ್ ಹೊಟ್ಟೆ ತುಂಬ ಊಟ ಮಾಡಿದೆ ನಾನಂತೂ. ಸೊ ಆಮೇಲೆ ನಾನು ನನ್ನ ಮಗಳು ಹೇಳ್ತಾ ಇದ್ದಾಳೆ ನಮ್ಮ ಮನೆಯವ್ರಿಗೆ, ನನ್ನ ಬಾಯಿ ನಾನು ತಗೊಂಡು ಬರಲ್ಲ ಯಾವುದೂ ಅಂತ ನಮ್ಮ ಯಜಮಾನ್ರು ಹೇಳಿದ್ರೆ ಸುಮ್ಮನೆ ತಮಾಷೆಗೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ, ನಿನ್ನ ಬಾಯಿ ಆದರೂ ಪರವಾಗಿಲ್ಲ, ಎಲ್ಲ ತಗೊಂಡು ಬಂದು ಇಲ್ಲಿಡು ಪರವಾಗಿಲ್ಲ, ಬಾಯಿ ಮಾಡ್ಬೋದು ಈ ಕೆಲಸ ಅಂತ. ಅಪ್ಪಂದರು ಹೆಣ್ಮಕ್ಳು ಏನು ಹೇಳಿದ್ರು ಕೇಳ್ತಾರೆ ನೋಡಿ, ಅದಕ್ಕಿದ್ದೆ ಸಾಕ್ಷಿ. ನಾನು ಶಿವಾಜಿನಗರಲ್ಲಿ ತಗೊಂಡಿರೋ ಬಟ್ಟೆ ಮತ್ತು ಇದು ಜ್ಯುವೆಲರೀಸ್ ಏನೇನು ತಗೊಂಡೆ ಪ್ರತಿಯೊಂದೂ ನಾನೊಂದು ಸಪ್ರೇಟ್ ವೀಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವೊಂದು ಆ ಒಂದು ವೀಡಿಯೋನ ಹೋಗಿ ಚೆಕ್ ಮಾಡಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.